ವಿರೋಧ ಪಕ್ಷದ ನಾಯಕರೆಲ್ಲ ಸೇರಿ ನೀರಾವರಿ ಇಲಾಖೆಯಲ್ಲಿ ಸುಮಾರು 4 ವಲಯಗಳಲ್ಲಿ 13,000 ಕೋಟಿ ಇವತ್ತು ಈ ಪ್ರಸ್ತಾವಕ್ಕಿಂತ ಮೊದಲು ಒಂದೇ ನಿಮಿಷ ಒಂದ್ ಸೆಕೆಂಡ್ ಮಾಡ್ತೀನಿ, ಆಮೇಲೆ ಏನ್ ಬೇಕಾದ್ರೂ ನೀವು ಮಾಡಿ. ನಾನು ಒಂದ್ ಸ್ವಲ್ಪ 2 ನಿಮಿಷ ಸರ್. ಈಗ ಕಾವೇರಿ ನೀರಾವರಿ ನಿಗಮದಲ್ಲಿ ಸುಮಾರು 3,500 ಕೋಟಿ ಬಿಲ್ಲು ಪೆಂಡಿಂಗ್ ಇದೆ. ಸುಮಾರು 3,500 ಜನ ಕಾಂಟ್ರಾಕ್ಟ್ಗಳು, ಸಣ್ಣ ಕಾಂಟ್ರಾಕ್ಟ್ಗಳು. ದೊಡ್ಡರ ಕತೆ ಬೇಡ ನಮಗೆ, ದೊಡ್ಡರಿಗೆ ಕೊಡೋಕ್ಕಾರು ಕೊಡಿ, ಬಿಡೋಕ್ಕಾರು ಬಿಡಿ. ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ, ಕೆಲವು ಮಾರ್ವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ, ಬಡ್ಡಿ ಕೊಡೋರ ಹತ್ರ ಅಡ ಇಟ್ಟಿದ್ದಾರೆ. ಕೆಲವು ಇವತ್ತು ಆ ಮಾಂಗಲ್ಯಗಳನ್ನು ತಗೊಂಡೋಗಿ ಕಾಂಟ್ರಾಕ್ಟರ್ಗಳು ಮಾಂಗಲ್ಯನ ತಗೊಂಡೋಗಿ ಅಡ ಇಟ್ಟಿವೆ. ಅದಕ್ಕೆ ನಾನಿವತ್ತು ದಯಮಾಡಿ ಇವತ್ತು ಸುಮಾರು 13,000 ಕೋಟಿ ಇವತ್ತು 4 ವಲಯದಲ್ಲಿ ಮೊನ್ನೆ ಸಭಾಧ್ಯಕ್ಷ ಇರೋದು. ಇವತ್ತು ಉದಾಹರಣೆಗೆ ಹೇಳೋದಾದರೆ ಮೊನ್ನೆ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಬೇಸಿನ್ ಇರ್ಬೋದು, ಈಗ ವಿಜಿಯನ್ನು ಇವೆಲ್ಲದರಲ್ಲೂ ಇದೆಯಲ್ಲ ಮೊನ್ನೆ ಸಭಾಧ್ಯಕ್ಷೆ ಬಿಲ್ಗಳು, ದಯಮಾಡಿ ಕೂಡಲೇ ಬಡವ್ರ ಬಿಲ್ಲನ್ನ ಕೊಡಿಸಿ. ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು ಇಲ್ಲೇ ಇದ್ದಾರೆ. ದೊಡ್ಡವ್ರ ಕತೆ ಬೇಡ ನಮ್ಗೆ, ದೊಡ್ಡವ್ರ ಬಿಲ್ ಕೇಳಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಯಾರಿಗೋ 200 ಕೋಟಿ, ಈಗ 250 ಕೋಟಿ ಕೊಟ್ರೆ 200 ಕೋಟಿ ಒಬ್ರಿಗೆ ಕೊಟ್ಟು ಇನ್ನ ಬಾಕಿ ಇದೆಲ್ಲ 6,000 7,000 ಬಿಲ್ ಕೊಟ್ಕೊಂಬಂದ್ರೆ ಬಡವ್ರ ಗತಿ ಏನಾಗಬೇಕು ಮನೆ ಸಭಾಧ್ಯಕ್ಷೆ. ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಿಗೆ 150 ಕೋಟಿ 160 ಕೋಟಿ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 0 to 5 ಅದು ನೀರು ಹೋಗದಲ್ಲ 12,000 ಎಕರೆ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಅಕ್ವಿಷನ್ಗೆ ಬಿಡುಗಾಸ್ ಕೊಡ್ತಾ ಇಲ್ಲ 2.5 ವರ್ಷದಿಂದ. ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಸ್ವಲ್ಪ ಇದನ್ನ ಚರ್ಚೆ ಮಾಡೋದಕ್ಕೆ ನಿಯಮ 60ರಲ್ಲಿ ಕೇಳ್ತಾ ಇದ್ದೀವಿ. ಇವತ್ತೇ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೇದು. ಇಲ್ಲ ಹೋದ್ರೆ 69 ಕನ್ವರ್ಟ್ ಮಾಡ್ತಿರೋ ಯಾವ್ದಕ್ಕೆ ಮಾಡ್ತಿರೋ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ದಯಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡ್ತೀವಿ. ತಾವು ತಮ್ಮ ನಿಲುವಳಿ ಸೂಚನೆ ಅಂತ ಯಾವ್ದು ಕೊಟ್ಟಿದ್ದೀರಿ, ನಾನು ಅದನ್ನು ಓದಿದ್ದೇನೆ. ಅದಕ್ಕೆ ಓದಿದ್ದು ತಮ್ಮ ಯಾಕಂದ್ರೆ ಇದು ಕೆಲಸ ಮಾಡೋದ್ರಲ್ಲಿ ವೈಫಲ್ಯತೆ ಬಗ್ಗೆ ನಿಲುವಳಿ ಸೂಚನೆ ಬರುವುದಿಲ್ಲ. ಚರ್ಚೆ ಮಾಡಲಿಕ್ಕೆ ನಾನು ನಿಮಗೆ ಮತ್ತೆ 69ನಲ್ಲಿ ಕೊಡ್ತೇನೆ. ಇದೀಗ ಫಸ್ಟ್ ನಮ್ಮ ಗವರ್ನೆನ್ಸ್ ಸಂಬಂಧಪಟ್ಟ ಸ್ಪೀಚ್ ಸಂಬಂಧಪಟ್ಟಾಗಿ ಪ್ರತಿಪಕ್ಷ ನಾಯಕರು ಮಾತಾಡಿ ಕೆಲವರು ಮಾತಾಡಲಿಕ್ಕೆ ಇದ್ದಾರೆ. ಮತ್ತು ಇವತ್ತು ಸಂಜೆ ರಾತ್ರಿ ಎಷ್ಟೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಏನೇ ಮಾತಾಡೋದು ಕೂಡ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ನಾವು ಮುಗಿಸಬೇಕು. ಅದಕ್ಕಾಗಿ ಎಲ್ಲ ಪಕ್ಷದವರು ಕೂಡ ನಿರ್ದಿಷ್ಟ, ಯಾಕೆಂದರೆ ಇನ್ನು ಮುಂದಿನ ದಿನಗಳಿಗೆ ಅವಕಾಶ ಕೂಡ ಸಿಗ್ತದೆ ಬಜೆಟ್ನಲ್ಲಿ ಕೂಡ ಮಾತಾಡಲಿಕ್ಕೆ. ಇದರಲ್ಲಿ ಕೆಲವು ಮಂದಿ ಮತ್ತು ಮಾತಾಡೋಕೆ ಕೂಡ ಸಂಕ್ಷಿಪ್ತವಾಗಿ ವಿಚಾರ ಮಾತಾಡೋ ಅವಕಾಶ ಮಾಡಿ ಕೊಟ್ಟರೆ ಅದಾದ ನಂತರ ನಾನು ನಿಮಗೆ ಮುಂದಿನ ಅವಕಾಶ ಖಂಡಿತವಾಗಿ ನಾನು ಕೊಡ್ತೇನೆ. ಮತ್ತು ಇನ್ನೊಂದು ಸಿಹಿ ಸುದ್ದಿದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ವಿರಾಮ ಇಲ್ಲ. ಯಾರಿಗೆ ಹಸಿವಾಗ್ತದೆ ನೀವು ಹೋಗಿ ಊಟ ಮಾಡಿ ಬಂದರೆ ಆಯಿತು. ಇಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈ ಕಡೆನೆಲ್ಲ ಸಹಕಾರ ಬೇಕು, ಈ ತಾವೆಲ್ಲ ಕೂಡ ಸಹಕಾರ ಕೊಡ್ಬೇಕು. ಅಂದ್ರೆ ಎಲ್ಲ ಒಮ್ಮೆಲೆ ನಮ್ಮ ರಾಜ್ಯಪಾಲರು ಆಯ್ತು, ನಮ್ಮ ಸರ್ಕಾರ ರಾಜ್ಯದ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಹೆಂಗೆ? ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದ್ದಾರ? ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಯಾರು ಪುಸ್ತಕ ಓದಿಲ್ಲ, ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವರು.
ಅವ್ರು ಓದ್ತಾರ ನಾ ಬರ್ಕೊಟ್ಟಾಗ ಓದ್ತಾರ ಅವರು ನೀವು ಇಲ್ಲಿ ಕೂತ್ ಹೇಳಿದ್ರೆ ಅವತ್ತು ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ ನೀವು ಬರ್ಕೊಟ್ಟಾಗ ಓದಕ್ಕಾಗುತ್ತೇನ್ರಿ ನಾವ್ ಓದಕ್ಕಾಗಲ್ಲ ಅದಕ್ಕೆ ಹೇಳಿದ್ದು ಅವ್ರು ಏನ್ ಬೇಕಂತ ಓದಿದ ಹೌದು ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು ನೀವು ಕೂತಾಗ ಹೌದು ಹೌದು ಈಗಲೂ ಹೇಳ್ತೀನಿ ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ ನಾ ಬರ್ಕೊಟ್ಟಾಗ ಅವ್ರು ಓದಕ್ಕಾಗಲ್ಲ ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರಿ ಹೇಳ್ರಿ ಇಲ್ಲಿ ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನನ್ನ ಭಾಷಣ ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ ಹೊರಗಡೆನೂ ಹೇಳಿದ್ದೀನಿ ಒಳಗಡೆನೂ ಹೇಳಿದ್ದೀನಿ ಈಗ ಚರ್ಚೆ ಹೇಳಿದ್ದೀನಿ ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೋಡ್ರಿ, ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೆ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ, ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಅವಮಾನ ಮಾಡ್ತೀರಿ, ಅವ್ರು ಎದ್ದು ಮಾತಾಡ್ತಾರೆ, ಅವ್ರಿಗೆ ಅವಮಾನ ಮಾಡ್ತೀರಿ. ಎಲ್ಲ ಹಿಂಗೆಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ. ಆಯ್ತಪ್ಪ, ಮಾತಾಡಿ. ನೀವು ಮಾತಾಡಪ್ಪ. ನೀವು ಮಾತಾಡಿ. ಚರ್ಚೆ ಮಾಡೋಣ. ಓಕೆ, ನೀವು ಸ್ಟಾರ್ಟ್. ಯಾಕೆ ನೀವು ಕೂತ್ಕೊಳ್ಳಿ? ರಾಷ್ಟ್ರಗೀತೆಗೆ ಅವಮಾನ ಆಗಿದ್ದು ಅಶೋಕ್ ಆಯ್ತು, ಮಾತಾಡ್ಲಿ. ಇವ್ರು ಮಾತಾಡ್ಲಿ, ಅಶೋಕ್ ಅವ್ರು ಮಾತಾಡಿ. ಸಂವಿಧಾನ ಆಯ್ತು. ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ, ಪ್ರಿಯಾಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಪ್ರತಿಪಕ್ಷ ನಾಯಕರೇ, ಅಲ್ಲೆದ್ದು ನೀವು ಯಾರಿಗೆ ಅವಮಾನ ಮಾಡ್ತಿದ್ರಿ? ಆಯ್ತು, ಅಶೋಕ್, ನೀವ್ ಹೇಳ್ತಾ ಇದ್ದೀರಾ ರಾಷ್ಟ್ರಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ದೀರಾ ಮತ್ತೆ. ಈಗ ಅಶೋಕ್ ಅವ್ರು ಹೇಳಿದ್ದೇನು, ಇಲ್ಲಿ ಕರೆದು ಅಗೌರವ ತೋರಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಅಂಶ ಸೇರಿಸ್ತಾರ. ಒಂದು ನಿಮಿಷ, ಅವರು ಜೈ ಹಿಂದ್ ಅಂತ ಹೇಳಿದ್ರು.
ಹೊರಟ್ಕೊಳ್ಳಿವ್ರೆ. ಪಕ್ಕದಲ್ಲೇ ಸ್ಪೀಕರ್ ಇದ್ರು, ಪಕ್ಕದಲ್ಲೇ ಸಭಾಪತಿಗಳಿದ್ರು. ಅವರು ಒಂದು ನಿಮಿಷ ನಾಪಿಸ್ಬೋದಾಯ್ತು ಸರ್, ಅಥವಾ ಇಲ್ಲಿ ಬಂದ್ಮೇಲೆ ನಾಪಿಸ್ಬೋದಾಯ್ತು ಸರ್, ನ್ಯಾಷನಲ್ ಅಂತ ಹೇಳಿಲ್ಲ ಅಂತ. ಸೇ ವಿ ಶುಡ್ ಅವ್ರ ಇದ್ದ ಸ್ಥಿತಿ ನೋಡ್ಕೋಬೇಕು. ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಜವಾಬ್ದಾರಿ ಇಲ್ಲ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ಅಂದ್ರೆ ಈಗ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಗವರ್ನರಿಗೆ ಅಷ್ಟು ಗೊತ್ತಾಗಲ್ವಾ ಅದು? ಅದರಿಂದ ಈಗ ಅವ್ರ ಪಟ್ಟಿನೆಲ್ಲ ಕೊಟ್ಟಿರ್ತೀವಲ್ಲ, ಏನೇನ್ ಮಾಡ್ಬೇಕು ಎಲ್ಲ ಲಿಖಿತ ಮೂಲಕ ಸರ್ಕಾರ ಆಯ್ತಪ್ಪ, ಯಾಕೆ ಮತ್ತೆ ಚರ್ಚೆ ಮಾತಾಡ್ತಾರೆ? ಈಗ ಆರೋಗ್ಯ ಜನರ ಲಾ ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ. ಸುನೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಗಂಭೀರವಾಗಿ ಲಾ ಮಿನಿಸ್ಟರ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಶಿವಲಿಂಗೌಡ್ರೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅಲ್ಲಿ. ಅಧ್ಯಕ್ಷರೇ, ಆಯ್ತಪ್ಪ, ಕಾನೂನು ಸಚಿವ ಮಾತಾಡ್ತಾರೆ, ಸ್ವಲ್ಪ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಓಕೆ, ಸರ್ಕಾರದಿಂದ ಡೈರೆಕ್ಷನ್ ಹೋಗ್ಬೇಕಲ್ಲ, ರಾಷ್ಟ್ರಗೀತೆ ಶುರು ಅಧ್ಯಕ್ಷರೇ, ನಿಮ್ಮ ಕಡೆಯಿಂದ ಆಯ್ತು ಕೂತ್ಕೊಳ್ಳಿ. ಈಗ ಯಾರಿಗೆ ನೀವೆಲ್ಲ ಬುದ್ಧಿ ಕೂತ್ಕೊಳ್ಳಿ ಸ್ವಲ್ಪ. ಈಗ ಹೌದಪ್ಪ, ಕೂತ್ಕೊಳ್ಳಿ. ನೀವೆಲ್ಲ ಮೇಧಾವಿಗೆಲ್ಲ ಬುದ್ಧಿವಂತರು, ಕೂತ್ಕೊಳ್ಳಿ. ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಅಧ್ಯಕ್ಷರೇ ಈ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ಈಗ ಮಾನ್ಯ ಸುರೇಶ್ ಕುಮಾರ್ ಅವರು, ಅಂದ ತಕ್ಷಣ ಮಾನ್ಯ ಸುರೇಶ್ ಕುಮಾರ್ ಗೌರವಾನ್ವಿತ ಹಿರಿಯ ಸದಸ್ಯರು ಒಂದು ಮಾತು ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರು ಮಗ್ಗಲಿಗೆ ಇದ್ರು, ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು, ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು. ಅಧ್ಯಕ್ಷರು ಮಾಡಿದ್ದಾರೆ. ಸರಿ ಸರಿ, ವಿಧಾನ ಪರಿಷತ್ ಅಧ್ಯಕ್ಷರು ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ. ಮೊನ್ನೆ ಲಾಡ್ ಅವರಿದ್ದರು, ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು, ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲಲ್ಲ ಅಂದರೆ ಅಲ್ಲಿ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇದ್ದರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ಅಂಥೇಳಿ. ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂಥದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಮಾತಾಡಿ. ಅಲ್ಲ, ಅದೇ ಇದೇನೋ ಒಂದು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರೇನಾದ್ರು ಹೇಳ್ತಿಲ್ಲ ಕೇಳ್ತಾರೆ. ಅಲ್ಲ, ಮಾತಾಡಲಿ ಪ್ರತಿಪಕ್ಷ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು. ಸತ್ಯ ಏನಿದೆ, as gentlemen we believe the chairman of the council, should we not? ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು, ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾನು ಈ ಸದನದ ಗಮನಕ್ಕೆ ತಂದೆ. ನಾವು ಒಬ್ಬನೇ ಇರಲಿಲ್ಲ, ನನ್ನ ಎದುರಿಗೆ ಹೇಳಿದ್ರು ಅಂತಲ್ಲ,
10 ಜನ ನಿಮ್ಮವ್ರನ್ನು ಸೇರಿಸಿಕೊಂಡು ನಾವೆಲ್ಲ ಇದ್ವಿ. ಅಧ್ಯಕ್ಷರೇ, ಇದು ಒಂದು ಒಂದು ಅಧ್ಯಕ್ಷ, ಇದು ರೆಕಾರ್ಡ್ ಆಗಲಿ. ಒಂದ್ ಸೆಕೆಂಡ್. ಇರ್ರಿ ಮರ್ರೆ, ಯಾಕೆ ಅಷ್ಟು ಮಾತಾಡೋದು ಬಿಡ್ರಿ. ಚರ್ಚೆ ಎಲ್ಲ ಅಧ್ಯಕ್ಷರೇ ಏನು ಮಾತಾಡ್ಲಿ. ಉಲ್ಲಂಘನೆ ಮಾಡಿದ್ರೆ ಅಂತ ಗೊತ್ತಾಗೋದಿಲ್ವಾ? ತಪ್ಪು ಮಾಡಿದ್ರೆ ಅಂತ ಗೊತ್ತಾಗೋದಿಲ್ಲ. ಲಾ ಮಿನಿಸ್ಟರ್ ಮಾತಾಡ್ತಾರೆ, ನೀವು ಮಾತಾಡಿ ಕಂಪ್ಲೇಂಟ್ ಮಾಡಿ. ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ. ಸುಮ್ಮನೆ ಏನೋ ಬೆಳಗ್ಗೆ ಸಾಯಂಕಾಲ ಬಾಳ್ದವ್ರ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಈ ಸದನದಲ್ಲಿ ಚರ್ಚೆ ಒಂದು ರಾಂಗ್ ಪ್ರಿಮೈಸಿಸ್ ಮೇಲೆ ಹೊರಟಿದೆ. ಅದಕ್ಕಾಗಿ ನಾನೊಂದು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಇಫ್ ಐ ಆಮ್ ರಾಂಗ್ ಸಮ್ ಎಲ್ಡರ್ಸ್ ಮೇ ಕೈಂಡ್ಲಿ ಕರೆಕ್ಟ್ ಮೀ. ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಅಂದ್ರೆ, ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ವಂದನಾ ನಿರ್ಣಯ, ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಲ್ಲ. ಮೈಂಡ್ ಯು, ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್, ಇಟ್ ಈಸ್ ಥ್ಯಾಂಕಿಂಗ್ ಫಾರ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್, ಗವರ್ನರ್ಸ್ ಅಡ್ರೆಸ್, ಮೋಷನ್ ಆಫ್ ಥ್ಯಾಂಕ್ಸ್. ಅದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಇದನ್ನ ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ. ಅವು ಇವತ್ತು ವಿಮರ್ಶೆಗೆ ಬಂದಿವೆ, ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾಗೆ, ಏನು ರಾಜ್ಯಪಾಲರಾದ್ರೆ ನ್ಯಾಷನಲ್ ಆಂಥಮ್ ಬಿಟ್ಟು ಹೋಗ್ಬಿಡ್ಬಹುದಾ? ಆಮೇಲೆ ನಾವು ಇದಕ್ಕೆ ಕ್ಷಮೆ ಕೇಳಬೇಕು. ಕಂಪ್ಲೀಟ್ ಆಗಲಿ. ಅರ್ಥಪೂರ್ಣ ಚರ್ಚೆ ಆಗ್ಬೇಕು ಸದನದಲ್ಲಿ, ಅರ್ಥಪೂರ್ಣ ಚರ್ಚೆ ಆಗ್ಬೇಕು. ಹಿಂಗ ನನಗೆ ಬಂದು ಮಾಡುದಲ್ಲ. ಅಲ್ಲ ಅಧ್ಯಕ್ಷರೇ, ಜವಾಬ್ದಾರಿ ನಮ್ದೇ. 2 ನಿಮಿಷ ಸರ್ಕಾರದ ಜವಾಬ್ದಾರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ 0 ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಹಸ್ತಲಾಘವ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕಳಿಸಿಕೊಟ್ವಲ್ಲ. ಅಧ್ಯಕ್ಷರೇ, ಈಗ ಅವ್ರ 2 ನಿಮಿಷ ಪಾಟೀಲ್ ಅಧ್ಯಕ್ಷರೇ ಬಹಳ ಅನುಭವಿ. ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತಾಡಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರ ಅಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ಒಂದು ನಿಮಿಷ. ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದು ನಾನು ಪ್ರಿಂಟ್ ಮಾಡಿರೋದಲ್ಲ. ಇಂಗ್ಲಿಷ್ ಕೇಳಿ
ಒಂದೇ ನಿಮಿಷ ಸರ್, ಪದೇ ಸರ್ ಒಂದೇ ನಿಮಿಷ ಅಲ್ಲ, ಮುಗಿಸ್ಬಿಡ್ತೀನಿ ನಿಮ್ ಸಹಾಯಕ್ಕೆ. ಸರ್ ಏನಂದ್ರೆ, ಅವತ್ತಿನಿಂದ ಇವತ್ತಿನ ತನಕ ನರೇಗಾಗೆ ಸಂಬಂಧಪಟ್ಟಂತೆ ಇವೆಲ್ಲ ನಡೀತಿದೆ ಅಂತ ಗೊತ್ತಿದೆ. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಹಿಂಗ್ ಹೇಳಿದ್ರೆ, ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳ್ಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಓಡೋಗಿದ್ದವತ್ತು ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ಮಾಡಿ. ರಾಜ್ಯಪಾಲರು 2 ನಿಮಿಷ ಭಾಷಣ ಗೊತ್ತಿತ್ತು, ಅಷ್ಟೊಳಗೆ ಆನ್ ಮಾಡೋರು. ಸನ್ಮಾನ್ಯ ಕಾನೂನು ಸಚಿವರು ಸರ್ ಓಡೋದು ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವುದೇ ಪಾರ್ಲಿಮೆಂಟ್ ಇರೋದಿಲ್ಲ. ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ನೀವು ರಾಹುಲ್ ಗಾಂಧಿ ಬಗ್ಗೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಚೆಕ್ ಮಾಡಿ ನೋಡ್ರಿ. ಇಲ್ಲ ಸರ್, ಈಗ 1 ನಿಮಿಷ ದಯವಿಟ್ಟು ಸರ್, ಅವ್ರು ಹೇಳೋದೆಲ್ಲ ಕೇಳ್ತೀವಿ. ಈಗ 1 ನಿಮಿಷ ಸರ್, ಹೋರಾಟ 1 ನಿಮಿಷ ರಾಹುಲ್ ಗಾಂಧಿ ಹೇಳೋದು ಕೇಳ್ತೀವಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ. ಎಲ್ಲ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ವರ್ಷದಲ್ಲಿ ಪ್ರಧಾನಮಂತ್ರಿ ಮಾಡಿರೋ ತೋರಿಸ್ಬಿಡಿ. ರಾಹುಲ್ ಗಾಂಧಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಪ್ಪ? ಏನಕ್ಕೆ ಮಾಡ್ಬೇಕು ಪ್ರೆಸ್ ಕಾನ್ಫರೆನ್ಸ್? ಇಲ್ಲ ಈಗ ಆಯ್ತು, ಒನ್ಸ್ ಅಗೇನ್ ಇಲ್ಲ ಆಯ್ತು, ಒನ್ಸ್ ಅಗೇನ್ ಇಲ್ಲ 50% ತಾರೀಫು, ಅಧ್ಯಕ್ಷ 50% ತಾರೀಫು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವು ಸರ್ಕಾರ ಸದನ ಅವಮಾನ ಮಾಡಿದೆ ಅಂತೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.